ಯಾಕಂದ್ರೆ ಹೊಳೆ ನೋಡ್ರಿ 3 ಪಾರ್ಟಿ ಕಾಣ್ತು ನಮ್ಮ ಕರ್ನಾಟಕದಲ್ಲೇ. ಒಂದು ಕಾಂಗ್ರೆಸ್ಸು, ಎರಡನೇದಾಗೆ BJP, ಮೂರನೇದು ನಮ್ಮ ಗೌಡರದ್ದು ಈ ಒಂದು JDS. ಹೀಗಾಗಿ ಜನ ಯಾರನ್ನ ಆಯ್ಕೆ ಮಾಡಬೇಕು ಇವ್ರು ಬಿಟ್ಟರು ಅನ್ನೋಂಥ ಪರಿಸ್ಥಿತಿ ಅದ. ಮತ್ತು ಇವತ್ತು ಜಾಯಿಂಟು ಅದಾರ ಕಾಂಗ್ರೆಸ್, ಇದು BJP ಮತ್ತು ನಮ್ಮ JDSನವರು. ಹೀಗಾಗಿ ಇವತ್ತು HDK ಅವರ ವಿರೋಧವಾಗಿ ಏನೋ ನೋಡಿದ್ರು ಸಹಜವಾಗಿ ಕಾಂಗ್ರೆಸ್ಗೆ ಮಾಡಿಸಿದ್ರು ಅಂತೇಳಿ. ಅದಕ್ಕೆ ನಮ್ಮ ಏನಪ್ಪ ಅಂತಂದ್ರೆ DK ಶಿವಕುಮಾರ್ ಆದರೂ ಸಹಿತ ಈ HDK ಅವ್ರು ಮಾಡುತ್ತಿರೋ ಆರೋಪಕ್ಕೆ ಪ್ರತಿ ಉತ್ತರ ಕೊಡುವಂಥದ್ದು, ಪ್ರತಿ ಉತ್ತರ ಕೊಡೋ ಜೊತೆಗೆ ನೀವು ಏನು ಮಾಡಿಲ್ಲ ಅನ್ನುವಂಥ ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಅವರು, ನಮ್ಮ DK ಶಿವಕುಮಾರ್ ಅವರು, ಏನು ರೀ ಇಷ್ಟಕ್ಕೆ ಹಿಂಗೆ ಮಾಡಿದರೆ ಹೆಂಗೆ ನೀವು ನಮ್ಮ ಮೇಲೆ ರಗಡ ಆರೋಪ ಮಾಡಿದ್ದೀರಿ, ಏನೆಲ್ಲ ಮಾಡಿದಿರಿ, ನನ್ನ ಮೇಲೂ ಬೇಕಾದಷ್ಟು ಆರೋಪ ಮಾಡಿದ್ದೀರಿ, ಕನ್ನಡ ಕದ್ದಿದ್ದೀರಿ ಎಂದು ಹೇಳಲಿಲ್ಲವೇ? ನನಗೆ ಏನೇನು ಆರೋಪ ಮಾಡಿರಪ್ಪ ನೀವು. ಈಗೇನೋ ಇದು ನೀವು ಸಿಕ್ಕರೆ ನೋಡೋಣ, ಇನ್ನೂ ಗ್ಯಾರಂಟಿ ಇಲ್ಲ, ಇದು ಎನ್ಕ್ವೈರಿ ನಡೆದದ, ತನಿಖೆ ನಡೆದದ, ಮುಂದೆ ನೋಡೋಣ ಅದನ್ನು ಯಾಕೆ ಗದಬಡಿಸ್ತಿರ್ರಿ. ನನ್ನ ಹೆಂಡತಿ, ತಂಗಿ ಹಾಗೂ ತಮ್ಮನ ಮೇಲೆ ತನಿಖೆ ನಡೆದಿರಲಿಲ್ಲವೇ? ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆ ಯಾರ ಮೇಲೆ ತನಿಖೆ ಆಗಲಿಲ್ಲ? ಬಳ್ಳಾರಿಗೆ ಹೋಗಿ ಕಲ್ಲುಗಳನ್ನು ಕದ್ದುಕೊಂಡು ಬಂದಿದ್ದೀರಿ ಅಂತ ಆರೋಪ ಮಾಡಿರಲಿಲ್ಲವೇ ಅಂತ ಪ್ರಕರಣ ದಾಖಲೆ ಮಾಡಿಲ್ಲವ ನೀವು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಇವರ ಅಣ್ಣ ಆದಾಯ ತೆರಿಗೆ ಹಾಗೂ ವಾಣಿಜ್ಯ ತೆರಿಗೆ ಅಧಿಕಾರಿಗೆ ಬೇಕಾದಂತೆ ಅರ್ಜಿ ಬರೆದುಕೊಟ್ಟಿರಲಿಲ್ಲವೇ? ನಮಗೆಲ್ಲ ಇದು ತಿಳಿದಿಲ್ಲವೇ? ಸುಮ್ಮನೆ ಕಾಂಗ್ರೆಸ್ ಹೇಳುತ್ತಾರೆ. ನೀವು ನಮಗೆ ಕಡಿದಿರಲ್ಲಪ್ಪ, ಏನೆಲ್ಲ ಮಾಡಿದಿರಿ, ಪ್ರೂವ್ ಆದ ನಿಮ್ಮದು. CBIಗೂ ಕಳಿಸಿದ್ರಿ, ಎನ್ಕ್ವೈರಿ ಆಯಿತು, ಜೈಲು ಕಳಿಸಿದ್ರಿ, ಏನೆಲ್ಲ ಆಯ್ತಿಲ್ಲ ನಮಗೂ. ನಾವೇನು ನಿಮಗಂತ ಹೇಳಿಲ್ಲ, ಎದುರಿಸಿದ್ವಿ, ಅದನ್ನು ಸುಳ್ಳದು ಮಾಡಿ ತೋರಿಸ್ತಾ ಇದ್ದೀವಿ ಅನ್ನೋಂಥ ಮಾತಾಡಿದ್ದಾರೆ. ಈಗ ಆರೋಪ ಪ್ರತ್ಯಾರೋಪ HDK ಮತ್ತು ಅದ್ರ ಜೊತೆಗೆ ನಮ್ಮ DK ನಡೆದವ. ಜೊತೆಗೆ ಈಗ ಮತ್ತಷ್ಟು ಈಗ ಹಿಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ದೀನಿ. ಮತ್ತಷ್ಟು ಇನ್ನೊಂದು ಮಾತಿಲ್ಲ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ತಮ್ಮ ಮೇಲೆ ಟೀಕೆ ಬಂದಾಗ DK ಅವರು ಸಹಜವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹೆಸರು ತೆಗೆದುಕೊಳ್ತಿರ್ತಾರೆ. ನಮಗೇನು ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಗೆ. ಅಂದ್ರೆ ಈ ಒಂದು ಎಲ್ಲ ಗೊಂದಲ ನಡುವನು ಕಾಂಗ್ರೆಸ್ ಇದು ಸ್ವಲ್ಪ ಜಾಗೃತಿಯಾಗಿ ಹೆಜ್ಜೆ ಇಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಈ ಗದ್ದಲಗಳ ನಡುವೆ ಏನಪ್ಪ ಅಂದರೆ ಇದು ದುರ್ಲಾಭ ಮಾಡ್ಕೊಳ್ಳೋಂಥದ್ದು ಆಗಬಾರ್ದು ವಿಪಕ್ಷಗಳು ಅಥವಾ ವಿರೋಧ ಪಕ್ಷಗಳು ಅಂತೇಳಿ. ಅದೇನೂ ಇರಲಿ. ಈಗ ಮಾತ್ರ HD ಕುಮಾರಸ್ವಾಮಿಗಳಿಗೆ ಮಾತ್ರ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಗಾಬರಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸುಳ್ಳಲ್ಲ. ಯಾಕಂದರೆ ಈ ಎನ್ಕ್ವೈರಿ, ತನಿಖೆ ಏನೆಲ್ಲ ಆಗ್ತದೆ, ಏನಿಲ್ಲ, ಏನು ಮೂಡ್ತದೆ ಗೊತ್ತಿಲ್ಲ. ಇದು